ಇಲ್ಲಿ ನಡೆದಿರೋ ಕೊಲೆಗಳೆಲ್ಲ ನನ್ನ ಕನ್ಸಲ್ಲಿ ಬಂದಿದೆ. ನೀನು ಹೇಳೋದೆಲ್ಲ ನಿಜನಾ ಮಗ? ಹೌದು ಕಣೋ, ಅವತ್ತು ನನ್ನ ಕನ್ಸಲ್ಲಿ ಬಂದಂಗೆ ಅವನು ಕೂಡ ಸತ್ತು ಹೋಗಿದ್ದಾನೆ. ಅದು ಮಾತ್ರ ಅಲ್ಲ, ಈ ಕೊಲೆಯಲ್ಲಿ ಸಿಕ್ದಂಥ ಫಿಂಗರ್ ಪ್ರಿಂಟ್ಸ್ ಎವಿಡೆನ್ಸ್ ಎಲ್ಲದನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿ ನೋಡಿದೆ. ಒಂದು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಫಿಂಗರ್ ಪ್ರಿಂಟ್ ಇಲ್ಲದೆ ಒಬ್ಬ ಮನುಷ್ಯ ಇಷ್ಟು ಕೊಲೆಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಹೇಳ್ತಾ ಇದೆಯಾ? ಲಾಸ್ಟ್ ಟೈಮ್ ನಡೆದಿದ್ದ ಮರ್ಡರ್ ಕೇಸಲ್ಲಿ ಏನೋ ಒಂದು ಬಂದು ನನ್ನನ್ನೇ ನೋಡ್ತಾ ಇರುತ್ತೆ. ಈ ಕೊಲೆಗಳನ್ನೆಲ್ಲ ಮಾಡಿರೋದು ಮನುಷ್ಯ ಅಲ್ಲ, ಒಂದು ದೆವ್ವ. ದೆವ್ವನ? ದೆವ್ವದ್ದು ಇಷ್ಟು ದಿನ ಕೈರೇಖೆ ನೋಡ್ತಾ ಇದ್ವಿ ನಾವು. ಸರಿ, ಇವಾಗ ಏನು ಮಾಡೋದು? ಎಲ್ಲ ಕೊಲೆಗಳಲ್ಲಿ ನಮಗೆ ಮೇಲ್ಭಾಗ ಮಾತ್ರ ಸಿಕ್ಕಿರೋದು. ಅದ್ರ ಕಾಲು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಕಾಣೆಯಾಗಿರೋ ಕಾಲನ್ನ ಹುಡುಕಿದ್ರೆ ಈ ಕೊಲೆಗೆ ಒಂದು ದೊಡ್ಡ ಸಾಕ್ಷಿ ಸಿಕ್ತಂಗಾಗುತ್ತೆ. ಅದಕ್ಕೆ ನಾನು ನನ್ನ ಕನ್ಸೊಳಗೆ ಹೋಗ್ಬೇಕು. ಏನೇ ಆದರೂ ನೀನು ಸ್ವಲ್ಪ ಕೇರ್ಫುಲ್ ಆಗಿರು. ಅಯ್ಯೋ ಪಾಪಿ, ದೆವ್ವ ಪಿಸಾಚಿ ಅಂತ ಇನ್ನೊಬ್ಬರು ನಿದ್ದೆನ ಕೆಡಿಸಿ ನೀನೇಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ? ಈ ಕನಸಲ್ಲಿ ಯಾರು ಬರ್ತಾರೋ? ಅಣ್ಣ ಹೇಳಣ್ಣ. ಬಾಲ, ನಮ್ಮವ್ರನ್ನೆಲ್ಲ ಯಾರೋ ಕೊಲ್ತಾ ಇದ್ದಾರೆ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು, ಅರ್ಥ ಆಯ್ತಾ? ಅಣ್ಣ ನಾನು ನೋಡ್ಕೊತೀನಣ್ಣ. ಸರಿ, ನಾಳೆ ಎಲ್ಲ ನನ್ನ ಹತ್ರ ತಂದ್ಕೊಡು. ಇವಾಗ ತಾನೇ ಕೊಟ್ಟು ಕಳಿಸಿದ್ದೀನಿ, ನಾಳೆ ಬೆಳಿಗ್ಗೆ ಬರುತ್ತಣ್ಣ. ಆಗ ನಾನು ನೋಡ್ಕೋತೀನಿ. ಏನಾಯ್ತು? ಎಲ್ಲ ಹೋಗ್ತಿದ್ದೀರಾ? ಸೆಕೆ ಆಗ್ತಾ ಇದೆ, ಸ್ನಾನ ಮಾಡ್ಕೊಂಬರ್ತೀನಿ ಇರು. ಅಷ್ಟು ಬೇಗ ಸ್ನಾನ ಮಾಡಂತವನ ನೀನು? ಇದು ಬೇರೆ ತುಂಬ ತುರ್ಕಿ ಆಗ್ತಾ ಇದೆ. ಏನೋ ಆಟ ಆಡ್ತಾ ಇದ್ದೀರಾ ಅಷ್ಟೇ. ಸರ್,
ಟೀ ಬೇಕಾ ಸರ್? ಬೇಡ ಸ್ವಾಮಿ. ಥ್ಯಾಂಕ್ ಯು ಸರ್. ಇಲ್ಲಿ ನಡೀತಿರೋ ಕೊಲೆ ನೋಡಿದ್ರೆ ಇದನ್ನ ಮನುಷ್ಯರು ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ ಅಣ್ಣ. ಅದೇನಿರ್ಬೋದು? ಒಂದ್ ವೇಳೆ ದೆವ್ವ ಇರ್ಬೋದೇನಾ? ಅಣ್ಣ ಈ ಕಾಲದಲ್ಲಿ ಏನಣ್ಣ ದೆವ್ವಾಗಿವ ಅಂತ ಇದ್ದೀರಾ? ಹಾಗೆಲ್ಲ ಏನೂ ಇರಲ್ಲ ಅಣ್ಣ. ಸರ್. ಏನಮ್ಮ ಮುಖ್ಯವಾದ ವಿಷಯನ? ಹೌದು ಸರ್. ಇಲ್ಲಿ ನಡೆಯೋ ಕೊಲೆ ಎಲ್ಲ ನೋಡಿದ್ರೆ ವಿಚಿತ್ರವಾಗಿದೆ ಸರ್. ದೆವ್ವ ಮಾಡಿರ್ಬೋದು ಅನ್ಸುತ್ತೆ ಸರ್. ಇವಾಗ ಇದನ್ನು ಕಂಡಿಡ್ತೀಯ ನೀನು? ಬೇರೆ MLA ಫೋನ್ ಮಾಡಿದ್ರು ಸರ್, ನಿಮ್ಮನ್ನು ನೋಡ್ಬೇಕಂತೆ. ಅವರನ್ನು ನಾನೇ ಭೇಟಿ ಆಗಬೇಕು ಅಂತಿದ್ದೆ. ಬಾಪ. ಏಯ್, ಏನಾಯ್ತಪ್ಪ? ಸರ್, ಕೊಲೆಗಾರನ ಟ್ರೇಸ್ ಮಾಡಿದ್ವಿ. ಆದಷ್ಟು ಬೇಗ ಅವನ್ನ ಹಿಡಿತೀನಿ. ನೀನು ಅವನ ಹತ್ರ ಹೋಗೋ ಅಷ್ಟರಲ್ಲಿ ಅವ್ನು ನನ್ನ ಹತ್ರನೇ ಬಂದ್ಬಿಡ್ತಾನೆ ಅನ್ಸುತ್ತೆ. ಆಳ್ತಿರೋ ಪಕ್ಷದ MLA ನಾನು. ನನಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ಸರ್, ನಿಮ್ಮನ್ನು ಕಾಪಾಡಬೇಕಂದ್ರೆ ನೀವು ನಿಜ ಹೇಳಬೇಕು. ರಾಜಕಾರಣಿ ಹತ್ರ ಬಂದು ನಿಜ ಹೇಳಿ ಅಂತಿದ್ಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನೀವೇನು ಹೇಳ್ತಿದ್ರೆ ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ ಸರ್. ಯಾವ ನಿಜ? ಆ ಕಾಲ್ ಎಲ್ಲಿ ಸರ್? ಆ ಕಾಲ್ ಬಗ್ಗೆ ನಿನಗೆ ಹೇಗೆ ಗೊತ್ತು? ನನಗೆಲ್ಲ ಗೊತ್ತು ಸರ್. ನನಗೆ ಇವಾಗ ಗೊತ್ತಾಗಬೇಕಿರೋದು ಆ ಕಾಲ್ ನಿಮ್ಮ ಹತ್ರ ಹೇಗೆ ಬಂತು ಅನ್ನೋದು. ನಾನು MLA ಅನ್ನೋದು ಬರೀ ನಿಮ್ಗಳಿಗೆ ಮಾತ್ರ. ಭೂಮಿ ಅಡಿಯಲ್ಲಿರೋ ಶಿಲೆಗಳನ್ನೆಲ್ಲ ಅಗೆದು ತೆಗೆದು ವಿದೇಶದಲ್ಲಿ ಮಾರ್ತೀವಿ. ಇಂಥ ಒಂದು ಬ್ಲ್ಯಾಕ್ ಮಾರ್ಕೆಟ್ ಇರೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ದಿನಕ್ಕೆ ಮುಂಚೆ ಫಾರಿನ್ನಿಂದ ಒಂದು ಆಫರ್ ಬಂತು. ಒಬ್ಬ ರಾಣೆಯ ಕಾಲ್ ತೆಗೆದು ಕೊಟ್ಟರೆ 10 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದೃಷ್ಟವಶಾತ್ ಆ ಕಾಲು ನನಗೆ ಸಿಕ್ತು. ಆವಾಗ ಅದ್ರ ಬೆಲೆ ಬರೀ 10 ಕೋಟಿ ಅಷ್ಟೇ. ನಮ್ಮ ಕೈಗೆ ಸಿಕ್ಕ ತಕ್ಷಣ ಬಚ್ಚಿಟ್ಬಿಟ್ವಿ. ಅದ್ರ ಬೆಲೆ ಜಾಸ್ತಿ ಆಗ್ಬಿಡ್ತು. ಇವಾಗ ಅದ್ರ ಬೆಲೆ 15 ಕೋಟಿ. ಇನ್ನೂ 5 ಕೋಟಿ ಜಾಸ್ತಿ ಆಗೋವರೆಗೂ ನಮ್ಮೊಳಗೆ ಅದನ್ನು ಬದಲಾಯಿಸ್ತಾ ಇರ್ತೀವಿ. ಬೆಲೆ ಜಾಸ್ತಿ ಆದಮೇಲೆ ಅದನ್ನು ಮಾರ್ಬಿಡ್ತೀವಿ. ನೀವು ಆ ಕಾಲ್ ತಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ ಸರ್. ಇಲ್ಲಿ ನಡೀತಿರೋ ಎಲ್ಲ ಕೊಲೆಗೂ ಆ ಆತ್ಮನೇ ಕಾರಣ ಸರ್. ಆತ್ಮ? ಏನಯ್ಯ ಹೇಳ್ತಿದ್ಯಾ? ಅವಳ ಕಾಲ್ಗೋಸ್ಕರ ನಿಮ್ಮೆಲ್ಲರ ಕಾಲನ್ನ ತಗೊಂಡು ಹೋಗ್ತಿದ್ದಾಳೆ. ಅವಳಿಗೆ ಕೈ ಮಾತ್ರ ಇರೋದು. ಅದಕ್ಕೆ ಅವಳು ಎಲ್ಲರಿಗೂ ಸಾಯಿಸ್ತಿರೋದು. ನಾನೇ ಒಬ್ಬನ 2 ತುಂಡಕ್ಕೆ ಕೊಂದಿದ್ದೀನಿ. ಅದಕ್ಕೆ ದೆವ್ವ ಕೊಲ್ತು ಅಂತ ಹೇಳ್ತೀಯಾ? ಕರೆಕ್ಟೇ. ನೀವು ಕೊಂದಿರೋರ ಕಾಲ್ಗಳು ಅದೇ ಸ್ಪಾಟಲ್ಲಿ ಇತ್ತು. ಸತ್ತು ಹೋಗಿರೋ ನಿಮ್ಮ ಹುಡುಗರ ಕಾಲ್ಗಳೆಲ್ಲ ಎಲ್ಲಿದ್ದಾವೆ ಸರ್? ಒಂದೊಂದು ಕೊಲೆ ಮೂಲಕ ಅವಳು ನಮಗೆ ಹೇಳ್ತಿರೋದು ಅವಳು ಕಾಲ್ ಬೇಕು ಅಂತ. ಕರೆಕ್ಟೇ. ಈ ಸಮಸ್ಯೆಯಿಂದ ನನ್ನನ್ನು ಹೇಗಾದರೂ ಕಾಪಾಡು. ನಿನಗೆ ಎಷ್ಟು ದುಡ್ಡು ಬೇಕಿದ್ರು ಕೊಡ್ತೀನಿ. ನಿಮ್ಮನ್ನು ಕಾಪಾಡೋದಕ್ಕೆ ಒಂದೇ ದಾರಿ ಇರೋದು. ಏನು? ಒಂದು, ಅವಳ ಕಾಲನ್ನ ಕೊಟ್ಬಿಡಿ. ಇಲ್ಲ, ಅದನ್ನು ಸುಟ್ಬಿಡಿ. ಸುಟ್ಟಾಕ್ಬೇಕಾ? ಕೋಟಿ ಬೆಲೆ ಬಾಳೋ ಪ್ರಾಜೆಕ್ಟ್ ಕಣೋ. ಹಣ ಮುಖ್ಯನಾ ಪ್ರಾಣ ಮುಖ್ಯನಾ ಸರ್? ಸರಿ, ಇವಾಗ ಏನು ಮಾಡಬೇಕು? ಆ ಕಾಲ್ಗಳನ್ನು ನಿಮ್ಮ ಹುಡುಗರ ಕೈಲಿ ಕೊಟ್ಟು ಸುಟ್ಟಾಕ್ಸಿ. ಆ ಬೂದಿನ ನಿಮ್ಮ ಕೈಯಾರ ಎತ್ಕೊಂಡು ಹೋಗಿ ಸಮುದ್ರದಲ್ಲಿ ಬಿಟ್ಬಿಡಿ. ಎಲ್ಲ ಸರಿ ಹೋಗುತ್ತೆ. ಸರ್, ನೀವು ಮಾತಾಡಿದ್ದು ಕೇಳ್ತಾ ಇದ್ದೆ. ಏನ್ ನಡೀತಿದೆ ಸರ್? ನಮ್ಮ ಜನರ ಪ್ರಾಣನೇ ನಮಗೆ ಗೊತ್ತಿಲ್ಲದೆ ಬೇರೆ ಕಡೆ ಮಾರ್ತಿದ್ದಾರೆ. ಅಂಥವ್ರ ಪ್ರಾಣ ಉಳಿಸ್ತಿದ್ದೀರಲ್ಲ ಸರ್. ಅವನ ಪ್ರಾಣ ನಾನು ಹೇಗಮ್ಮ ಕಾಪಾಡಲಿ? ಅವನ ಹುಚ್ಚಾಟಗಳನ್ನು ನಾನು ನೋಡ್ಕೊಂಬಂದಿದ್ದೀನಿ. ಆ ದೆವ್ವದ ಕಾಲು ಅವನ ಹತ್ರ ಇರೋವರೆಗೂ ಅವನ ಜೀವಕ್ಕೆ ಅಪಾಯ. ಅದಕ್ಕೋಸ್ಕರನೇ ಆ ಕಾಲ್ಗಳನ್ನು ಅವ್ರ ಹುಡುಗರ ಹತ್ರ ಸುಟ್ಟಾಕ್ಸಿ ಅಂತ ಹೇಳಿದ್ದೀನಿ. ಅವನು ಹೇಳಿದ ತಕ್ಷಣ ನಾನು ಕೇಳಬೇಕಾ? ಆ ಕಾಲ್ನ ಇನ್ನೊಬ್ರ ಹತ್ರ ಕೊಟ್ರೆ ನಮ್ಮೂರ್ನ ಕೊಂದಂಗೆ ನನ್ನನ್ನು ಕೊಲ್ಲುತ್ತೆ ಅಂತ ಗೊತ್ತಿಲ್ವಾ? ನಾನು ಅಷ್ಟೊಂದು ಮುಟ್ಟಾಳನ? ಹೌದು, ಆ ಕಾಲ್ನ ಇವನು ಬೇರೆಯವ್ರಿಗೆ ಕೊಟ್ಟರೆ ಇವನು ಸಾಯ್ತಾನೆ. ಅದಕ್ಕೆ ನಾನು ಬಿಡೋದಿಲ್ಲ. ಆ ಕಾಲ್ನ ನಾನೇ ಸುಟ್ಟಾಕ್ತೀನಿ, ಏನಾದರೂ ಪರವಾಗಿಲ್ಲ. ಗೌರ್ಮೆಂಟ್ ಹತ್ರ ಸಂಬಳ ತಗೊಳ್ಳೋ ಆ ಪೊಲೀಸ್ಗೆ ಅಷ್ಟೊಂದು ಇರಬೇಕಾದ್ರೆ ಆ ಗೌರ್ಮೆಂಟ್ನೇ ಆಳೋ ರಾಜಕಾರಣಿ ಕಣ ನಾನು. ನನಗೆಷ್ಟಿರಬೇಡ. ಇವಾಗ ಏನಣ್ಣ ಮಾಡೋದು? ಇವತ್ತು ರಾತ್ರಿ ಒಳಗೆ ಆ ಕಾಲ್ನ ಸುಡಬೇಕು. ನಮ್ಮ ಹುಡುಗರಿಗೆಲ್ಲ ರೆಡಿ ಇರೋ ಕೇಳು. ಸರಿನಾ, ರೆಡಿ ಮಾಡ್ತೀನಿ. ಏನ್ ಸರ್? ಆ ದೆವ್ವ ಯಾರು ಸರ್? ಆ ವಿಷಯಗಳನ್ನೆಲ್ಲ ಇವಾಗ ನಿನ್ನ ಹತ್ರ ಹೇಳೋದಕ್ಕಾಗಲ್ಲಮ್ಮ. ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋ. ಒಂದು ಆತ್ಮ ಮತ್ತು ಒಂದು ಮನುಷ್ಯನಿಗೆ ವ್ಯತ್ಯಾಸ ಇರುತ್ತೆ.
ಆ ಆತ್ಮ ಯಾರು ಅಂತ ಕಂಡುಹಿಡಿಬೇಕು. ಸರ್, ಮನುಷ್ಯರ ಸಹಾಯ ಅಂತನ ಹೇಳಿದ್ದು? ಹೌದು. ನನಗೊಂದು ಡೌಟ್ ಸರ್. ನಮ್ಮ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹುಡುಗ ಇದ್ದಾನಲ್ಲ? ತರುಣ. ಹೌದು ಸರ್. ನಮ್ಮ ಮರ್ಡರ್ ಆಯ್ತಲ್ಲ ಆ ಸ್ಪಾಟಲ್ಲಿ, ಏನೋ ಒಂದು ಕ್ಲೂ ಸಿಕ್ತು ಅಂತ ಹೇಳಿ ಈ ಕಡೆ ಅವ್ನ ಬಾರೋ ಫ್ರೆಂಡ್ನ ಇಲ್ಲಿ. ಕರೆದು ತೋರಿಸ್ದ ಏನೋ? ಸರ್. ಅದ್ ನಿನಗೆ ಕಾಣ್ತಿದೆ ನಿನಗೆ? ಏನು ಕಾಣಿಸ್ತಾ ಇಲ್ಲೋ? ಏಯ್, ಸರಿಯಾಗಿ ನೋಡು. ನಾನು ನೋಡ್ದೆ, ಆದ್ರೆ ನಂಗೂ ಕಾಣ್ಲಿಲ್ಲ ಸರ್. ಅವನ ಕಣ್ಣಿಗೆ ಮಾತ್ರನೇ ಅವಳು ಕಾಣಿಸೋದು. ಇವಾಗೊಂದು ವಿಷಯನ ಮುಂಚೆನೆ ಸರಿಯಾಗಿ ಹೇಳಿದ್ಯಾ.